पाठ का आशय जननी जन्मभूमिश्च ಸ್ವರ್ಗಾದಪಿ ಗರಿಯಸಿ ಅಂದರೆ ಜನನಿ ಮತ್ತು जन्म ಕೊಟ್ಟ ಭೂಮಿ स्वर्गಕ್ಕಿಂತ मिगिलु। प्रत्येक व्यक्ति का अपनी जन्मभूमि से अनुराग और उस पर अभिमान करना सहज है। ಪ್ರತಿಯೊಬ್ಬ ವ್ಯಕ್ತಿನೂ ಸಹ ತನಗೆ ಜನ್ಮ ಕೊಟ್ಟ ಭೂಮಿಯ ಬಗ್ಗೆ ಅನುರಾಗ ಪ್ರೀತಿಯನ್ನು ಇಟ್ಕೊಂಡಿರ್ತಾನೆ ಮತ್ತು ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಾನೆ। ಇದು ಅತ್ಯಂತ ಸಹಜ। कर्नाटक हमारी जन्मभूमि है। कर्नाटकವು ನಮ್ಮ जन्मभूमि। यहाँ की प्राकृतिक सुषमा, साहित्यिक वैभव और ज्ञान विज्ञान क्षेत्र की प्रगति अपार है। ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ಸಾಹಿತ್ಯದ ವೈಭವ ಹಾಗೂ ಜ್ಞಾನ ಮತ್ತು ವಿಜ್ಞಾನದ ಕ್ಷೇತ್ರಗಳಲ್ಲಿ ಕರ್ನಾಟಕ ಸಾಧಿಸಿರುವ ಪ್ರಗತಿ ಅಪಾರವಾಗಿದೆ। देश विदेश के लोग यहाँ की तकनीकी के विकास की मुक्त कंठ से प्रशंसा करते हैं। ಕೇವಲ ಕರ್ನಾಟಕದವರಷ್ಟೇ ಅಲ್ಲ, ದೇಶ ವಿದೇಶದ ಜನರು ಕೂಡ ಇಲ್ಲಿನ ತಂತ್ರಜ್ಞಾನದ ಕ್ಷೇತ್ರದಲ್ಲಿನ ವಿಕಾಸವನ್ನು ಮುಕ್ತ ಕಂಠದಿಂದ ಅಂದರೆ ಮುಕ್ತವಾಗಿ ಹೊಗಳುತ್ತಾರೆ। इस संदर्भ में प्रस्तुत पाठ अत्यंत प्रासंगिक एवं सार्थक है। ಇಂತಹ ಸಂದರ್ಭದಲ್ಲಿ ಈ ಕರ್ನಾಟಕ ಸಂಪದ ಎನ್ನುವ ಪಾಠ ತುಂಬ ಪ್ರಸ್ತುತ ಮತ್ತು सार्थकवाಗಿದೆ। प्रस्तुत निबंध द्वारा छात्र कर्नाटक के अतीत वैभव, वर्तमान प्रौद्योगिकी विकास तथा प्रकृति संपदा के साथ साथ इस राज्य के महान व्यक्तियों की साधना का परिचय प्राप्त करते हैं। ಅಂದರೆ ಈ ಪ್ರಬಂಧದ ಮೂಲಕ ವಿದ್ಯಾರ್ಥಿಗಳು ಕರ್ನಾಟಕದ ಗತವೈಭವ, ಔದ್ಯೋಗಿಕ ವಿಕಾಸ ಮತ್ತು ಕರ್ನಾಟಕದಲ್ಲಿರುವ ಪ್ರಕೃತಿ ಸಂಪತ್ತಿನ ಜೊತೆಗೆ ಈ ರಾಜ್ಯದ ಮಹಾನ್ ವ್ಯಕ್ತಿಗಳ ಸಾಧನೆಗಳ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ। कर्नाटक राज्य भारत देश का प्रगतिशील राज्य है। कर्नाटक राज्यವು ಭಾರತ ದೇಶದ ಪ್ರಗತಿಶೀಲ ರಾಜ್ಯವಾಗಿದೆ। यहाँ की आबादी लगभग 6 करोड़ से ऊपर है। ಇಲ್ಲಿನ ಜನಸಂಖ್ಯೆ, ಆಬಾದಿ ಅಂದರೆ ಜನಸಂಖ್ಯೆ, ಸುಮಾರು 6 ಕೋಟಿಗಿಂತ ಹೆಚ್ಚು ಇದೆ। प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है। ಪ್ರಕೃತಿ ಮಾತೆಯು ಕರ್ನಾಟಕ ರಾಜ್ಯವನ್ನು ತನ್ನ ಕೈಗಳಿಂದ ಶೃಂಗರಿಸಿ ಸುಂದರ ಮತ್ತು ಸಮೃದ್ಧ ರಾಜ್ಯವನ್ನಾಗಿ ಮಾಡಿದ್ದಾಳೆ। कर्नाटक की प्राकृतिक सुषमा नयन मनोहर है। ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ ಅತ್ಯಂತ ನಯನ ಮನೋಹರವಾಗಿದೆ। ಅಂದರೆ ನಮ್ಮ ಕಣ್ಣು ಮನಸ್ಸುಗಳನ್ನು ಸೆಳೆಯುವಂತಹ ಸೌಂದರ್ಯವನ್ನು ಕರ್ನಾಟಕ ಹೊಂದಿದೆ। ಪಶ್ಚಿಮ में विशाल अरबी समुद्र लहराता है। ಪಶ್ಚಿಮದಲ್ಲಿ ನೋಡಿದರೆ ವಿಶಾಲವಾಗಿರತಕ್ಕಂಥ ಅರಬ್ಬಿ ಸಮುದ್ರವಿದೆ। इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं। ಇದೇ ಪ್ರಾಂತ್ಯದಲ್ಲಿ ದಕ್ಷಿಣದಿಂದ ಉತ್ತರದ ಅಂಚಿನವರೆಗೆ ಹಬ್ಬಿರತಕ್ಕಂಥ ಉದ್ದನೆಯ ಪರ್ವತದ ಸಾಲುಗಳನ್ನು ಪಶ್ಚಿಮ ಘಟ್ಟಗಳು ಎಂದು ಕರೆಯುತ್ತೇವೆ। इन्हीं घाटों का कुछ भाग सह्याद्री कहलाता है। ಇದೇ ಪಶ್ಚಿಮ ಘಟ್ಟಗಳ ಕೆಲವು ಭಾಗವನ್ನು ನಾವು ಸಹ್ಯಾದ್ರಿ ಎಂದು ಕರೆಯುತ್ತೇವೆ। दक्षिण में नीलगिरी की पर्वतावलियाँ शोभायमान हैं। ಅದೇ ರೀತಿ ದಕ್ಷಿಣದಲ್ಲಿ ಅಂದರೆ ಕರ್ನಾಟಕದ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಮಾಲೆಗಳು ಅಂದರೆ ನೀಲಗಿರಿ ಪರ್ವತಮಾಲೆ ಶೋಭಿಸುತ್ತಿದೆ। कर्नाटक में कन्नड़ भाषा बोली जाती है। ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ। और ಮತ್ತು इसकी राजधानी बेंगलुरु है। ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ। यहाँ देश विदेश के लोग आकर बस गए हैं। ಇಲ್ಲಿ ದೇಶ ವಿದೇಶದ ಜನರು ಬಂದು ನೆಲೆಸಿದ್ದಾರೆ। बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है। ಬೆಂಗಳೂರು ಕೇವಲ ಶಿಕ್ಷಣಕ್ಕಷ್ಟೇ ಕೇಂದ್ರವಲ್ಲ, ದೊಡ್ಡ ದೊಡ್ಡ ಉದ್ಯೋಗಗಳು ಕೆಲಸಗಳಿಗೂ ಸಹ ಕೇಂದ್ರವಾಗಿದೆ। यहाँ प्रसिद्ध भारतीय विज्ञान संस्थान, ಇಲ್ಲಿ ಏನೇನಿದಾವಪ್ಪ ಅಂತಂದರೆ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ HAL, HMT, ITI, BHEL, BEL जैसी बृहತ್ ಸಂಸ್ಥಾएं हैं। ಇಲ್ಲಿ ಯಾವ್ಯಾವ ಸಂಸ್ಥೆಗಳಿವೆ, ಯಾವ್ಯಾವ ಕಂಪನಿಗಳಿವೆ ಅಂದರೆ
HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ HAL ಅಂದರೆ. ಆಮೇಲೆ HMT ಅಂದರೆ ಹಿಂದೂಸ್ತಾನ್ ಮಷೀನ್ ಟೂಲ್ಸ್. ಅದೇ ರೀತಿ ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಹಾಗೂ BHEL ಅಂದರೆ ಭಾರತ್ ಹೆವಿ इलेक्ट्रॉनिक्स लिमिटेड BEL भारत इलेक्ट्रॉनिक्स लिमिटेड जैसी बृहತ್ ಸಂಸ್ಥಾएं हैं. ಇಂಥ ಬೃಹತ್ ಸಂಸ್ಥೆಗಳು ಕಂಪನಿಗಳು ಇಲ್ಲಿ ಇವೆ. ಇಸೆ ಸಿಲಿಕಾನ್ ಸಿಟಿ भी कहा जाता है. ಇದನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಸರ್ CV ರಾಮನ್, ಸರ್ M ವಿಶ್ವೇಶ್ವರಯ್ಯ, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक तथा प्रौद्योगिकी के क्षेत्र में नारायण मूर्ति ने सर CV रामन, सर M ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್, ಡಾಕ್ಟರ್ ಶಕುಂತಲಾ ದೇವಿ ಅಂಥ ದಿಗ್ಗಜರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದರೆ, औद्योगिक ಕ್ಷೇತ್ರದಲ್ಲಿ नारायण मूर्ति ने अपनी महत्तर उपलब्धियों से कर्नाटक को ವಿಶ್ವ ಪಟಲ್ ಪರ್ ಅಂಕಿತ್ ಕಿಯಾ ಹೈ ಅಂದರೆ ವಿಶ್ವದ ಪರದೆಯ ಮೇಲೆ ಕರ್ನಾಟಕದ ಹೆಸರು ಮೂಡುವಂತೆ ಮಾಡಿದ್ದಾರೆ. सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है. 2013ರಲ್ಲಿ ಡಾಕ್ಟರ್ CNR ರಾವ್ ಅವರಿಗೆ ಭಾರತದ ಸರ್ವೋಚ್ಚ ಪುರಸ್ಕಾರ ಭಾರತ ರತ್ನ ದೊರಕಿದೆ, ಪ್ರಾಪ್ತ हुआ है. यहाँ सोना, तांबा, लोहा आदि कई प्रकार की उपयोगी धातुएं मिलती है. ಇಲ್ಲಿ ಸೋನ ಬಂಗಾರ, ತಾಂಬ ತಾಮ್ರ, ಲೋಹ ಕಬ್ಬಿಣ ಇತ್ಯಾದಿ ಅನೇಕ ಪ್ರಕಾರದ ಅತ್ಯಂತ ಉಪಯೋಗಿ धातुಗಳು ಸಿಗುತ್ತವೆ, ಲೋಹಗಳು ಸಿಗುತ್ತವೆ. ಭದ್ರಾವತಿ में कागज, लोहे और इस्पात के बड़े कारखाने हैं. ಭದ್ರಾವತಿಯಲ್ಲಿ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಬಡೆ ಅಂದರೆ ದೊಡ್ಡ, छोटे ಅಂದರೆ ಚಿಕ್ಕ ಅಂತ. इसके अलावा कर्नाटक में चीनी, सीमेंट, रेशम और कागज उत्पादन के अनेक कारखाने हैं. ಇಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಚೀನಿ ಸಕ್ಕರೆ, ಸಿಮೆಂಟ್, ರೇಷ್ಮೆ ಮತ್ತು ಕಾಗದ ಉತ್ಪಾದನೆ ಅನೇಕ ಕಾರ್ಖಾನೆಗಳಿವೆ. ಕರ್ನಾಟಕ में चंदन के पेड़ विपुल मात्रा में हैं. ಕರ್ನಾಟಕವೆಂದರೆ ಅದು ಗಂಧದ ಬೀಡು ಅಂತ ನಾವು ಕರಿತೀವಿ. ಆದ್ದರಿಂದ ಕರ್ನಾಟಕದಲ್ಲಿ ಗಂಧದ ಮರಗಳ ಸಂಖ್ಯೆ ಅಪಾರವಾಗಿದೆ. ಅಧಿಕ ಸಂಖ್ಯೆಯಲ್ಲಿ ಗಂಧದ ಮರಗಳು ಇಲ್ಲಿ ಇವೆ. ಇಸಲಿಯೇ ಕರ್ನಾಟಕಕ್ಕೂ ಚಂದನ್ ಕಾ ಆಗಾರ್, ಆದ್ದರಿಂದಲೇ ಕರ್ನಾಟಕವನ್ನು ಗಂಧದ ಬೀಡು ಎಂದು ಕರೆಯುತ್ತೇವೆ. ಆಗಾರ್ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಅಂತ ಅರ್ಥ. यहाँ चंदन का तेल, साबुन तथा कलाकृतियाँ भी बनाई जाती हैं. ಇಲ್ಲಿ ಗಂಧದ ಎಣ್ಣೆ, ಚಂದನ್ ಕಾ ತೇಲ್, ಸಾಬೂನು ಮತ್ತು ಕಲಾಕೃತಿಗಳನ್ನು ಸಹ ತಯಾರಿಸಲಾಗುತ್ತದೆ. कर्नाटक में कावेरी, कृष्णा, ತುಂಗಭದ್ರಾ आदि अनेक नदियाँ बहती हैं. ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಇನ್ನು ಮುಂತಾದ ಅನೇಕ ನದಿಗಳು ಹರಿಯುತ್ತವೆ. इन नदियों पर बांध बनाए गए हैं. ಈ ನದಿಗಳ ಮೇಲೆ ಅಣೆಕಟ್ಟನ್ನು ಕಟ್ಟಲಾಗಿದೆ. इनसे हजारों एकड़ जमीन सिंची जाती है. ಈ ಅಣೆಕಟ್ಟುಗಳಿಂದ ಸಾವಿರಾರು ಎಕರೆ ಜಮೀನಿಗೆ ನೀರನ್ನು ಹರಿಸಲಾಗುತ್ತದೆ. ಕೃಷಿಗಾಗಿ ಈ ನೀರನ್ನು ಬಳಸಲಾಗುತ್ತದೆ. इसके अलावा ಇದನ್ನು ಹೊರತುಪಡಿಸಿ इन नदियों के जलाशयों की सहायता से ಈ ನದಿಗಳ ಜಲಾಶಯಗಳ ಸಹಾಯದಿಂದ ऊर्जा उत्पादन केंद्र भी स्थापित किए गए हैं. ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ಸಹ ಸ್ಥಾಪಿಸಲಾಗಿದೆ, ನಿರ್ಮಿಸಲಾಗಿದೆ. जोग, अब्बी, गोकाक, शिवन समुद्र आदि जलप्रपात मनमोहक हैं. जोग, अब्बी ಜಲಪಾತ, ಗೋಕಾಕ್ ಜಲಪಾತ, ಶಿವನ ಸಮುದ್ರ ಜಲಪಾತ ಇತ್ಯಾದಿ ಎಲ್ಲ ಜಲಪಾತಗಳು ಮನಮೋಹಕವಾಗಿವೆ, ಅತ್ಯಂತ ಆಕರ್ಷಕವಾಗಿವೆ. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೈ. ಕರ್ನಾಟಕ ರಾಜ್ಯದ ಶಿಲ್ಪಕಲೆ ಅತ್ಯಂತ ವಿಶಿಷ್ಟವಾಗಿದೆ, ಅಪೂರ್ವವಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು में जो मंदिर हैं उनकी शिल्पकला और वास्तुकला अद्भुत है.
ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಮಂದಿರಗಳಲ್ಲಿರ್ತಕ್ಕಂಥ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಅತ್ಯಂತ ಅದ್ಭುತವಾಗಿರೋದ್ರ ಜೊತೆಗೆ ವಿಸ್ಮಯಕಾರಿಯಾಗಿದೆ, ಅದ್ಭುತ है। बेलूर, हलेबीडु, सोमनाथपुर के मंदिरों में पत्थर की जो मूर्तियां हैं वे सजीव लगती हैं। ಬೇಲೂರು, ಹಳೇಬೀಡು, ಸೋಮನಾಥಪುರದಲ್ಲಿ ಏನು ಮಂದಿರಗಳಿವೆಯೋ ಅಲ್ಲಿರ್ತಕ್ಕಂಥ ಕಲ್ಲಿನ ಮೂರ್ತಿಗಳು, ಶಿಲೆಯ ಮೂರ್ತಿಗಳು ಸಜೀವ ಲಗ್ತಿ ಹೇ, ಅವು ಕಲ್ಲಿನ ಮೂರ್ತಿಗಳು ಅನಿಸೋದಿಲ್ಲ, ಅವು ಜೀವಂತವಾಗಿವೆ ಅಂತ ಅನಿಸುತ್ತೆ, ಅಷ್ಟೊಂದು ಅವು ಸುಂದರವಾಗಿವೆ, ಕಲಾತ್ಮಕವಾಗಿವೆ। ये सुंदर मूर्तियाँ हमें रामायण, महाभारत, पुराणों की कहानियाँ सुनाती हैं। ಈ ಮೂರ್ತಿಗಳು ನಮಗೆ ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣಗಳ ಕಥೆಗಳನ್ನು ಹೇಳುತ್ತವೆ। एक ऐसा मंदिर जिसे देखकर लोग कहते हैं यह मंदिर अतीत से नहीं भविष्य से है। कर्नाटक में स्थित होयसलेश्वर मंदिर प्राचीन वास्तुकला और इंजीनियरिंग का एक विशिष्ट उदाहरण है। इस मंदिर में ऐसी कई विशेषताएं हैं जो अपने समय से आगे की प्रतीत होती हैं, जैसे कि मंदिर के स्तंभों पर पाए जाने वाले गोलाकार निशान। ये निशान इतने सटीक हैं कि उन्हें केवल उन्नत मशीनरी का उपयोग करके बनाया जा सकता है। शायद आधुनिक मशीनरी से भी इन 12 फीट लंबे पत्थर के खंभों को तराशना मुश्किल है। इन स्तंभों के अलावा इस मंदिर में कई मूर्तियों में बारीक नक्काशीदार आभूषण हैं, जो छोटे पत्थरों से निर्मित हैं और जो मुश्किल से 1 इंच चौड़े हैं। मंदिर में सबसे आकर्षक मूर्तियों में से एक है मसान भैरव की मूर्ति, जिनके हाथ में एक ऐसा यंत्र है जो काफी हद तक आधुनिक मशीन से समान दिखता है। यह कल्पना करना भी मुश्किल है कि आधुनिक औजारों के बिना यह कैसे बनाया गया। ये बस कुछ रहस्य में से हैं जो होयसलेश्वर मंदिर में पाया जाता है। आप इन चीजों के बारे में क्या सोचते हैं? कमेंट सेक्शन में जरूर बताएं। श्रवण बेलगोला में 57 फुट की ऊंची गोमटेश्वर की एक शिला प्रतिमा है। ಶ್ರವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ गोमटेश्वरನ ಏಕಶಿಲಾ ಪ್ರತಿಮೆ ಇದೆ, जो दुनिया को त्याग और शांति का संदेश दे रही है। ಅದು ಜಗತ್ತಿಗೆ ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡ್ತಾ ಇದೆ। विजयपुर के गोल गुंबज की विस्परिंग गैलरी वास्तुकला का अद्वितीय दृष्टांत है। ವಿಜಯಪುರ, ಹಿಂದೆ ಬಿಜಾಪುರ ಅಂತ ಅದನ್ನು ಕರಿತಾ ಇದ್ರು, ಅಲ್ಲಿ ಗೋಲ್ ಗುಂಬಜ್ಜಿನ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲೆಯ ಒಂದು ಅದ್ವಿತೀಯ ಉದಾಹರಣೆಯಾಗಿದೆ। ಬೇರೆಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದನ್ನು ನಾವು ಅದ್ವಿತೀಯ ಅಂತ ಕರಿತೀವಿ। ಮೈಸೂರು ಕಾ ರಾಜಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಹೇ। ಮೈಸೂರು ಅಂದರೆ ನೆನಪಾಗೋದು ಅರಮನೆ, ಇದು ರಾಜಮಹಲ್ ಅಂದರೆ ಅರಮನೆ, ಕರ್ನಾಟಕದ ವೈಭವದ ಪ್ರತೀಕವಾಗಿದೆ, ಸಂಕೇತವಾಗಿದೆ। प्राचीन सेंट फिलोमिना चर्च, जगनमोहन राजमहल आर्ट गैलरी का पुरातत्व वस्तु संग्रहालय अत्यंत आकर्षणीय है। ಮೈಸೂರಿನಲ್ಲಿ ಇರ್ತಕ್ಕಂಥ ಸೆಂಟ್ ಫಿಲೋಮಿನಾ ಚರ್ಚ್, ಜಗನ್ಮೋಹನ ಅರಮನೆ ಅದೊಂದು ಆರ್ಟ್ ಗ್ಯಾಲರಿ, ಜಗನ್ಮೋಹನ್ ಅರಮನೆಯಲ್ಲಿರ್ತಕ್ಕಂಥ ಪ್ರಾಚೀನ ವಾಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಕವಾಗಿದೆ। ಗಂಗ್, कदम्ब, राष्ट्रकूट, चालुक्य, होयसल, ओडेयर आदि राजवंशों ने तथा कृष्णदेवराय, मदकरी नायक, रानी अब्बक्का देवी, कित्तूर चेन्नम्मा, टीपू सुल्तान, आदिल शाह जैसे शासकों ने कर्नाटक राज्य की श्री वृद्धि में अपना महत्वपूर्ण योगदान दिया है। गंगरू, कदंबरू, राष्ट्रकूटरू, चालुक्यरू, ಹೊಯ್ಸಳರು, ಮೈಸೂರಿನ ಒಡೆಯರು ಇತ್ಯಾದಿ ರಾಜವಂಶಗಳು ಮತ್ತು ಕೃಷ್ಣದೇವರಾಯ, ಮದಕರಿ ನಾಯಕ, ರಾಣಿ ಅಬ್ಬಕ್ಕಾದೇವಿ, ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಆದಿಲ್ ಶಾಹನಂತಹ ಆಡಳಿತಗಾರರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ। योगदान ಅಂದರೆ ಕೊಡುಗೆ। कर्नाटक के अनेक साहित्यकारों ने सारे संसार में कर्नाटक की कीर्ति फैलाई है। ಕರ್ನಾಟಕದ ಅನೇಕ ಸಾಹಿತಿಗಳು ಇಡೀ ಜಗತ್ತಿನಲ್ಲಿ ಕರ್ನಾಟಕ ರಾಜ್ಯದ ಕೀರ್ತಿಯನ್ನು ಪಸರಿಸಿದ್ದಾರೆ, ಹರಡಿದ್ದಾರೆ। ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ್ ಥೇ। ವಚನಕಾರರಾದ ಬಸವಣ್ಣನವರು ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ದರು। ಕ್ರಾಂತಿಯೋಗಿ ಅಂತಲೇ ಒಂದು ಚಲನಚಿತ್ರನೂ ಸಹ ಇದೆ, ಕ್ರಾಂತಿಯೋಗಿ ಬಸವಣ್ಣ। अक्का महादेवी, अल्लम प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है। ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸರ್ವಜ್ಞನಂತಹ ಅನೇಕ ಸಂತರು ತಮ್ಮ ಅಮೂಲ್ಯ ವಚನಗಳಿಂದ ಪ್ರೇಮ, ದಯೆ ಮತ್ತು ಧರ್ಮದ ಪಾಠವನ್ನು ಕಲಿಸಿದ್ದಾರೆ।
पुरंदरदास, कनकदास आदि भक्त कवियों ने ಭಕ್ತಿ ನೀತಿ ಸದಾಚಾರಕ್ಕೆ ಗೀತ್ ಗಾಯೆ हैं. ಪುರಂದರದಾಸ ಮತ್ತು ಕನಕದಾಸರಂತಹ ಭಕ್ತ ಕವಿಗಳು ಭಕ್ತಿ ನೀತಿ ಸದಾಚಾರ ಅಂದರೆ ಒಳ್ಳೆಯ ಆಚರಣೆಗಳು ಇವುಗಳನ್ನು ಕುರಿತ ಹಾಡುಗಳನ್ನು ರಚಿಸಿದ್ದಾರೆ. ನಾವು ಅವನ ಕೀರ್ತನೆಗಳು ಅಂತ ಕರಿತೀವಿ. पंपा, रन्ना, पोन्ना, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है. पंपा, रन्ना, पोन्ना, ಕುಮಾರವ್ಯಾಸರು, ಹರಿಹರ, ರಾಘವಾಂಕ ಇವರೆಲ್ಲ ಮಹಾನ್ ಕಾವ್ಯಗಳನ್ನು ರಚಿಸಿ ಕನ್ನಡದ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ. ಆಧುನಿಕ ಕಾಲಕ್ಕೆ ಸಾಹಿತ್ಯಕಾರ, ಆಧುನಿಕ ಕಾಲಕ್ಕೆ ಬಂದರೆ ಅಲ್ಲಿರ್ತಕ್ಕಂಥ ಸಾಹಿತಿಗಳು ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ और चंद्रशेखर कंबार ಇವರೆಲ್ಲ ಜ್ಞಾನಪೀಠ ಪುರಸ್ಕಾರ से अलंकृत हैं. ಜ್ಞಾನಪೀಠ ಪುರಸ್ಕಾರದಿಂದ ಅಲಂಕೃತರಾಗಿದ್ದಾರೆ. यह कन्नड़ भाषा, संस्कृति तथा कर्नाटक के लिए गौरव का विषय है. ಇದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಮತ್ತು ಕರ್ನಾಟಕಕ್ಕೆ ಅತ್ಯಂತ ಗೌರವದ ವಿಷಯವಾಗಿದೆ.